ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಒಂದು ಬಹಳನೇ ಆಳವಾದ, ಅಷ್ಟೇ ಸಾರ್ವತ್ರಿಕವಾದ ಪ್ರಶ್ನೆಯನ್ನ ನಾವು ಕೆದಕಲಿದ್ದೇವೆ. ಅಂದ್ರೆ ಇದು ಎಂಥ ಪ್ರಶ್ನೆ ಅಂದ್ರೆ, ಇದು ಮಾನವ ಇತಿಹಾಸದ ಉದ್ದಕ್ಕೂ ಯುಗಯುಗಗಳಿಂದಲೂ ಎಲ್ಲರನ್ನೂ ಕಾಡುತ್ತಾ ಬಂದಿದೆ. ಹಾಗಾದ್ರೆ ಏನದು ಪ್ರಶ್ನೆ? ಅದೇ ಈ ಇಡೀ ವಿಶ್ಲೇಷಣೆಯ ಕೇಂದ್ರಬಿಂದು. ನಮ್ಮೆಲ್ಲರ ಮನಸ್ಸಿನಲ್ಲೂ ಒಂದಲ್ಲ ಒಂದು ಸಲ ಈ ಪ್ರಶ್ನೆ ಬಂದೇ ಬಂದಿರತ್ತೆ ಅಲ್ವಾ? ದೇವ್ರ ಹೆಸರೇನು? ಕೇಳೋಕೆ ಇದು ತುಂಬಾನೇ ಸರಳವಾದ ಪ್ರಶ್ನೆ ಅಂತ ಅನಿಸ್ಬೋದು. ಆದ್ರೆ ಇದರ ಉತ್ತರ ಕೇವಲ ಒಂದೇ ಒಂದು ಹೆಸರಿಗೆ ಸೀಮಿತವಾಗಿಲ್ಲ. ಬದಲಿಗೆ ಇದು ನಮ್ಮ ಮುಂದೆ ಒಂದು ತುಂಬಾನೇ ಆಳವಾದ ಪರಿಕಲ್ಪನೆಯನ್ನೇ ತೆರೆದಿಡುತ್ತೆ. ಸರಿ, ಹಾಗಾದ್ರೆ ಆ ಹೆಸರುಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಮುಂಚೆ ಆ ಹೆಸರುಗಳ ಹಿಂದಿರೋ ಮೂಲ ತತ್ವವನ್ನೊಮ್ಮೆ ನೋಡೋಣ. ದೈವಿಕ ಸ್ವರೂಪ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಆ ಹೆಸರುಗಳು ಯಾಕಿವೆ ಅನ್ನೋದು ತಾನಾಗೇ ಗೊತ್ತಾಗತ್ತೆ. ಇದೇ ನೋಡಿ ನಮ್ಮ ಚರ್ಚೆಯ ಅತ್ಯಂತ ಪ್ರಮುಖವಾದ ಅಂಶ. ಆ ದೈವಿಕ ಶಕ್ತಿಗೆ ಯಾವುದೇ ದೇಹವಾಗ್ಲಿ ರೂಪವಾಗ್ಲಿ ಇಲ್ಲ. ಹಾಗಾಗಿ ನಾವು ಬಳಸೋ ಹೆಸರುಗಳು ಯಾರನ್ನೋ ಒಬ್ಬ ವ್ಯಕ್ತಿಯನ್ನು ಗುರುತಿಸೋಕೆ ಬಳಸೋ ಹಾಗೆ ಇರೋಲ್ಲ. ಹಾಗಾದ್ರೆ ಆ ಹೆಸರುಗಳ ಉದ್ದೇಶವಾದ್ರೂ ಏನು ಅಂತ ಕೇಳಿದ್ರೆ, ಅವು ಆ ದೈವತ್ವದ ಗುಣಗಳನ್ನ ಮತ್ತು ಅದರ ಕಾರ್ಯಗಳನ್ನ ವಿವರಿಸೋಕೆ ಇರೋದು. ಅಂದ್ರೆ ಒಬ್ಬ ವ್ಯಕ್ತಿಯ ಸ್ವಭಾವ ನೋಡಿ ಅಥವಾ ಅವರು ಮಾಡೋ ಕೆಲಸ ನೋಡಿ ನಾವು ಅವರಿಗೆ ಒಂದು ಅಡ್ಡ ಹೆಸರು ಇಡ್ತೀವಲ್ಲ, ಒಂಥರ ಆ ಥರ. ಈ ಒಂದು ಪರಿಕಲ್ಪನೆ ಇನ್ನಷ್ಟು ಸ್ಪಷ್ಟವಾಗಿ ಅರ್ಥ ಆಗ್ಬೇಕು ಅಂದ್ರೆ ಬನ್ನಿ ಬೇರೆ ಬೇರೆ ಧರ್ಮಗಳಿಂದ ಕೆಲವು ಉದಾಹರಣೆಗಳನ್ನ ನೋಡೋಣ. ಪ್ರತಿಯೊಂದು ಉದಾಹರಣೆಯಲ್ಲೂ ಈ ತತ್ವ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಗಮನಿಸಿ. ಮೊದಲಿಗೆ ಹಿಂದೂ ಧರ್ಮವನ್ನೇ ತೆಗೆದುಕೊಳ್ಳೋಣ. ಇಲ್ಲಿ ಶಿವ ಅಂತ ಕರೀತಾರೆ. ಶಿವ ಅಂದ್ರೆ ಒಬ್ಬ ವ್ಯಕ್ತಿಯ ಹೆಸರಲ್ಲ, ಅದರ ಅರ್ಥ ಮಂಗಳಕರವಾದದ್ದು ಅಥವಾ ಒಳ್ಳೆಯದನ್ನೇ ಮಾಡುವವನು ಅಂತ. ನೋಡಿ, ಇದು ಆ ದೈವತ್ವದ ಒಂದು ಗುಣವನ್ನ ಸೂಚಿಸುತ್ತೆ. ಅದೇ ರೀತಿ ಇಸ್ಲಾಂ ಧರ್ಮದಲ್ಲಿ ಆ ಪರಮಶಕ್ತಿಯನ್ನ ಅಲ್ಲಾಹ್ ಅಂತ ಕರೆಯಲಾಗುತ್ತೆ. ಈ ಹೆಸರಿನ ಅರ್ಥ ಆರಾಧನೆಗೆ ಅರ್ಹನಾದ ಏಕೈಕ ಸೃಷ್ಟಿಕರ್ತ ಅಂತ. ಇನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಬಂದ್ರೆ ಅದೇ ದೈವಿಕ ಶಕ್ತಿಯನ್ನ ಜೆಹೋವಾ ಅಂತ ಪ್ರಾರ್ಥನೆ ಮಾಡಲಾಗುತ್ತೆ. ಇಲ್ಲಿ ಒಂದು ವಿಷಯವನ್ನ ಗಮನಿಸ್ಬೋದು. ಹೆಸರುಗಳು ಬದಲಾಗ್ತಾ ಇವೆ, ಆದ್ರೆ ಆರಾಧನೆಗೆ ಒಳಗಾಗ್ತಿರೋ ಆ ಮೂಲ ಶಕ್ತಿ ಮಾತ್ರ ಒಂದೇ. ಈಗ ಬೌದ್ಧ ಧರ್ಮದ ಕಡೆ ನೋಡೋಣ. ಅಲ್ಲಿ ದಿವ್ಯ ಜ್ಯೋತಿ ಅಂತ ಹೇಳ್ತಾರೆ, ಅಂದ್ರೆ ದೈವಿಕ ಬೆಳಕು. ಇದು ಕೂಡ ಆ ಶಕ್ತಿಯ ಒಂದು ಗುಣವನ್ನ, ಒಂದು ಅನುಭವವನ್ನ ವಿವರಿಸುವ ಹೆಸರೇ ಅಲ್ವಾ? ಇದೇ ರೀತಿ ಜೈನ ಧರ್ಮದಲ್ಲಿ ಆ ಶಕ್ತಿಯನ್ನು ಅರಿಹಂತ ಅಂತ ಕರೆಯಲಾಗುತ್ತೆ. ಅಂದ್ರೆ ಇಂದ್ರಿಯಗಳನ್ನು ಗೆದ್ದವನು ಅಥವಾ ವಿಜಯಶಾಲಿ ಅಂತ ಅರ್ಥ. ಇದು ಕೂಡ ಒಂದು ಸಾಮರ್ಥ್ಯವನ್ನ, ಒಂದು ಗುಣವನ್ನೇ ಸೂಚಿಸುತ್ತೆ. ಇನ್ನು ಸಿಖ್ ಧರ್ಮದಲ್ಲಿ ನೋಡೋದಾದ್ರೆ ಏಕ್ ಓಂಕಾರ್, ನಿರಾಕಾರ್ ಅಂತ ಅದ್ಭುತವಾದ ಹೆಸರುಗಳಿವೆ. ನಿರಾಕಾರ್ ಅನ್ನೋ ಪದಕ್ಕೇನೆ ಆಕಾರವಿಲ್ಲದವನು ಅಂತ ಅರ್ಥ. ಇದು ನಾವು ಇಷ್ಟೊತ್ತು ಚರ್ಚೆ ಮಾಡ್ತಾ ಇರೋ ಆ ನಿರಾಕಾರ ತತ್ವಕ್ಕೆ ನೇರವಾಗಿ ಕನ್ನಡಿ ಹಿಡಿದಾಗಿ ಇದೆ ಅಲ್ವಾ? ಸರಿ, ಇಷ್ಟೆಲ್ಲ ಉದಾಹರಣೆಗಳನ್ನು ನೋಡಿದ ಮೇಲೆ ಈಗ ಎಲ್ಲವನ್ನೂ ಒಟ್ಟುಗೂಡಿಸಿ ನಮ್ಮ ಈ ವಿಶ್ಲೇಷಣೆಯ ಮುಖ್ಯ ಸಂದೇಶ ಏನು ಅನ್ನೋದನ್ನ ತಿಳಿದುಕೊಳ್ಳುವ ಸಮಯ. ಅಂದ್ರೆ ಈ ಎಲ್ಲಾ ದಾರಿಗಳು ಒಂದೇ ಕಡೆಗೆ ಹೇಗೆ ಸೇರ್ತವೆ ಅಂತ ನೋಡೋಣ ಬನ್ನಿ. ಇಲ್ಲಿವರೆಗಿನ ಎಲ್ಲಾ ಉದಾಹರಣೆಗಳು ನಮಗೆ ಸ್ಪಷ್ಟವಾಗಿ ಹೇಳ್ತಿರೋದು ಒಂದೇ ವಿಷಯ. ಎಲ್ಲಾ ಧರ್ಮದ ಜನರು ಪೂಜಿಸೋದು ಆ ಉದ್ದನೇ ಪರಮಾತ್ಮನನ್ನ. ಆದ್ರೆ ಅವರು ಕರೆಯುವ ಹೆಸರುಗಳು ಮಾತ್ರ ಬೇರೆ ಬೇರೆ ಅಷ್ಟೆ. ಈ ಒಂದು ಅದ್ಭುತವಾದ ಆಲೋಚನೆಯನ್ನ ಮಹಾತ್ಮ ಬಸವೇಶ್ವರರು ಬಹಳ ಹಿಂದೆಯೇ ತಮ್ಮ ವಚನದಲ್ಲಿ ಎಷ್ಟು ಸುಂದರವಾಗಿ ಹಿಡಿದಿಟ್ಟಿದ್ದಾರೆ ನೋಡಿ. ದೇವನೊಬ್ಬ, ನಾಮ ಹಲವು. ಈ ಒಂದೇ ಒಂದು ಸಾಲು ನಾವು ಇಷ್ಟೊತ್ತು ಮಾಡಿದ ಇಡೀ ಚರ್ಚೆಯ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ತಿಳ್ಕೊಳ್ಬೇಕಾದ ಪ್ರಮುಖ ಅಂಶಗಳು ಯಾವುವು? ಮೊದಲನೇದಾಗಿ, ದೈವಿಕ ಶಕ್ತಿಗೆ ರೂಪವಿಲ್ಲ, ಅದು ನಿರಾಕಾರ. ಎರಡನೇದಾಗಿ, ನಾವು ಬಳಸೋ ಹೆಸರುಗಳು ವೈಯಕ್ತಿಕವಲ್ಲ, ಬದಲಿಗೆ ಅವು ಆ ಶಕ್ತಿಯ ಗುಣಗಳನ್ನ ವಿವರಿಸ್ತವೆ. ಮತ್ತು ಕೊನೆಯದಾಗಿ, ಬೇರೆ ಬೇರೆ ಧರ್ಮಗಳು ಬೇರೆ ಬೇರೆ ಹೆಸರುಗಳನ್ನ ಬಳಸಿದ್ರು ಅವೆಲ್ಲವೂ ಸೂಚಿಸುವುದು ಆ ಒಂದೇ ಪರಮ ಸತ್ಯವನ್ನ. ಸರಿ, ಈ ಒಂದು ವಿಶ್ಲೇಷಣೆಯನ್ನ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಮುಗಿಸೋಣ. ನಾವು ಇವತ್ತು ಚರ್ಚೆ ಮಾಡಿದ ಹೆಸರುಗಳನ್ನ ಬಿಟ್ಟು ಆ ಒಂದೇ ಸತ್ಯವನ್ನ ವಿವರಿಸೋಕ್ಕೆ ಈ ಜಗತ್ನಲ್ಲಿ ಇನ್ನೂ ಅದೆಷ್ಟು ಹೆಸರುಗಳಿರ್ಬೋದು ಅಲ್ವಾ? ಇದರ ಬಗ್ಗೆ ಯೋಚನೆ ಮಾಡ್ತಾ ಇರಿ.